जयमुदीरये देवं नारायणं नत्वा सर्वदोषविवर्जितं परिपूर्णं गुरुं चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। तपस्विभ्योऽधिको योगी ज्ञानिभ्योऽपि मतोऽधिकः ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ ಅನ್ನುವ ಮಾತನ್ನ ಹೇಳಿ, ಪ್ರಯತ್ನಾದಿತಮಾನಸ್ತು ಅಂತ ಹಿಂದೆ ಹೇಳಿದ ಕ್ರಮವಾದ ಬೇರೆ ಬೇರೆ ಸಾಧನೆಯ ಮಜಲುಗಳನ್ನು ಒಟ್ಟಿಗೆ ಮತ್ತೆ ಸಂಗ್ರಹ ಮಾಡಿ ಕೃಷ್ಣ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ ಅಂತ ವ್ರತನಿಷ್ಠರಿಗಿಂತ ಧ್ಯಾನ ಮಾಡುವವನು ಹೆಚ್ಚು, ಯೋಗದ ಸರಿಯಾದ ದಾರಿಯನ್ನು ತಿಳಿದ ಜ್ಞಾನಿಗಳಿಗಿಂತ ಧ್ಯಾನ ಯೋಗಿಯೇ ಮೇಲು ಅಂತ ಅನ್ನಿಸ್ತಾನೆ. ತಿಳಿದವನಿಗಿಂತ ತಿಳಿದು ಮಾಡುವವನು ದೊಡ್ಡವನಾಗ್ತಾನೆ. ಲೋಕದ ಕರ್ಮಗಳಲ್ಲಿಯೇ ಮುಳುಗಿ ನಿಂತ ಕರ್ಮಠರಿಗಿಂತಲೂ ಕೂಡ ಯೋಗಿ ಮೇಲಿರುವವನು. ಅಂದ್ರೆ ಯೋಗಿ ಅನ್ನುವವನಿಗೆ 3 ವ್ಯಕ್ತಿಗಳಿಗಿಂತ ಎತ್ತರದ ಸ್ಥಾನವನ್ನ ಕೃಷ್ಣ ಇಲ್ಲಿ ಕೊಟ್ಟು ತಸ್ಮಾದ್ಯೋಗಿ ಭವಾರ್ಜುನ ಅಂತಂದ. ಒಂದು ವ್ರತ ಅನುಷ್ಠಾನಾದಿಗಳು, ಅಂದ್ರೆ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ವಿಶೇಷವಾದ ಆಸಕ್ತಿ. ಇನ್ನು ಲೋಕೋಪಕಾರಕವಾದ ಅನೇಕ ಕರ್ಮಗಳು. ಇನ್ನು ಜ್ಞಾನ ಪಡೆದು ಧ್ಯಾನ ಮಾಡುವುದು ಹೇಗೆ ಅಂತ ಗೊತ್ತಿದ್ದವನು. ಈ ಮೂವರಿಗಿಂತಲೂ ಕೂಡ ತಾನು ವ್ರತ ಮಾಡಿದ್ರು, ಕರ್ಮಠನಾಗಿದ್ರು, ಧ್ಯಾನದ ಬಗ್ಗೆ ತಿಳಿದು ಕೂಡ ಅದನ್ನ ಆಚರಣೆಗೆ ತಂದಾಗ ಮಾತ್ರ ಸಾರ್ಥಕ್ಯ ಅಂತ ಭಾವಿಸಿ ಆಚರಣೆಗೆ ತಂದವನು ಯೋಗಿ, ನಿಜವಾದ ಭಗವತ್ ಸಂಬಂಧವನ್ನ ಬೆಳೆಸಿದವನು ಅಂತ ಗೊತ್ತಾಗತ್ತೆ. ಬಗೆ ಬಗೆಯ ಅನೇಕ ಯೋಗಿಗಳಿಗಿಂತ, ಅಂದ್ರೆ ಗಾನಯೋಗಿಯೋ, ಭಕ್ತಿಯೋಗಿಯೋ, ಜ್ಞಾನಯೋಗಿಯೋ, ಕರ್ಮಯೋಗಿಯೋ, ಯಾವುದೋ ಒಂದು ತರದ ಯೋಗ, ಈ ಎಲ್ಲ ಅಂದ್ರೆ ಚೆನ್ನಾಗಿ ಹಾಡ್ತಾನೆ, ದೇವರ ಬಗ್ಗೆನೇ ಹಾಡ್ತಾನೆ, ಕೆಲಸ ಮಾಡ್ತಾನೆ, ನಿಷ್ಠೆಯಿಂದನೇ ಮಾಡ್ತಾನೆ. ಅಂದ್ರೆ ದೇವರ ಮೇಲೆ ವಿಶೇಷವಾದ ನಿರಂತರ ಸಂಬಂಧ ಇರುದಿಲ್ಲ. ಆಗುವಾಗ ಅವನಿಂದ ನಮಗೊಂದು ಬದುಕಿದೆ, ಅದಕ್ಕೋಸ್ಕರ ನಾವು ಕೃತಜ್ಞರಾಗಿರ್ಬೇಕು ಅಷ್ಟೇ. ಅಂದ್ರೆ ಈ ಹಾಡಿನ ಮೂಲಕ ನನ್ನ ಹೊಟ್ಟೆ ಹೊರಿತಾ ಇದೆ, ನಾನು ಕರ್ಮಕ್ಕೆ ಗೌರವ ಕೊಡಬೇಕು ಅನ್ನೋ ಅರ್ಥದಲ್ಲಿ ದೇವರನ್ನ ಗೌರವಿಸ್ತಾನೆ. ಇನ್ನು ಯಜ್ಞಯಾಗಾದಿಗಳ ಮೂಲಕ ಅದರಿಂದ ಜನಕ್ಕೆ ತುಂಬಾ ಖುಷಿ ಆಗುತ್ತೆ, ಗೌರವ ಬರುತ್ತೆ ಅನ್ನೋ ಕಾರಣಕ್ಕಾಗಿ ದೇವರ ಹೆಸರು ಹೇಳ್ಕೊಂಡೇ ಕೆಲಸ ಮಾಡ್ತಿರ್ತಾನೆ. ಆದ್ರೆ ವಿಶೇಷವಾಗಿ ಅದರಲ್ಲಿ ಯಾವುದೇ ಕೃಷಿ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದರ ನಿಜವಾದ ಆಂತರ್ಯ ಏನು, ದೇವ್ರು ಹೇಗೆ ಅದನ್ನು ಸ್ವೀಕರಿಸ್ತಾನೆ, ಅದರ ಒಳ ಮರ್ಮ ಏನು, ಕರ್ಮ ಮಾಡ್ತಾ ಹೋಗ್ತಾನೆ. ಇನ್ನು ಈ ವ್ರತ, ಭೀಷ್ಮ ಪಂಚಕವು, ವಿಷ್ಣು ಪಂಚಕವು ಇತ್ಯಾದಿಗಳನ್ನು ನೋಡಿ ಏನು ಉಪವಾಸ ಮಾಡ್ತಾರೆ ಸ್ವಾಮಿ ಇವರು ಅಂತ ಅನ್ನೋದನ್ನು ಕೇಳಿ ಖುಷಿ ಆಗುತ್ತೆ. ಇಲ್ಲಪ್ಪ ಎಲ್ಲ ದೇವ್ರು ಮಾಡಿಸುದು ಅಂತನೂ ಅಂತಾನೆ. ಆದ್ರೆ ಅದರಲ್ಲಿ ಆಳವಾಗಿ ಭಗವಂತನಲ್ಲಿ ನೆಲೆಗೊಂಡಂತ ಸ್ಥಿತಿ ಇರುವುದಿಲ್ಲ ಅಂತ ಆದಾಗ ಅದು ಅವನ ದಾರಿಯನ್ನ ಕೆಡಿಸ್ತಾ ಹೋಗುತ್ತೆ ನಿಧಾನಕ್ಕೆ. ಈಗ ಮಾಡ್ತಾ ಇರ್ತಾನೆ, ಅದು ಒಂದು ಸರ್ತಿಗೆ ಒಂದು ಭರವಸೆಯನ್ನ ಕಳೆದು ಬಿಟ್ಟಾಗ ಮತ್ತೆ ಅದರ ವಿರುದ್ಧವೇ ನಿಲ್ಲುವ ಸಾಧ್ಯತೆ ಇರುತ್ತೆ. ಆದ್ರೆ ಈ ಎಲ್ಲ ಮಾಡುವುದು ಕೂಡ ಭಗವಂತನ ಪ್ರೀತಿಗಾಗಿ, ಅವನಲ್ಲಿ ಭಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಂತ ಅವನಿಗೆ ಪ್ರಜ್ಞೆ ಇತ್ತು ಅಂತಾದ್ರೆ ಆವಾಗ ಮಿಗಿಲಾದ ಯೋಗಿ ಅಂತ ಆಗ್ತಾನೆ. ನನಗೆ ಅತ್ಯಂತ ಪ್ರಿಯ ಅವನು, ಸಮೇ ಯುಕ್ತ ತಮೋ ಮತ,
ಯುಕ್ತ ತಮಃ. ಅದಕ್ಕೋಸ್ಕರ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ಎಲ್ಲ ಕೆಲಸದಲ್ಲೂ ದೇವ್ರ ನೆನ್ಪು ಮಾಡ್ಕೊಳ್ಳದೆ ದೊಡ್ಡ ಕೆಲಸ. ದೊಡ್ಡ ಕೆಲಸ ಮಾಡಿ ದೇವ್ರ ನೆನ್ಪು ಮಾಡ್ಕೊಳ್ಳೋರು ಕೆಲವರು, ಮಾಡೋ ಕೆಲಸದಲ್ಲೇ ದೊಡ್ಡವರನ್ನ ನೆನೆಯೋರು ಕೆಲವರು. ಹಾಗೆ ಭಗವಂತನನ್ನ ನೆನೆದು ನಿರಂತರ ಚಟುವಟಿಕೆಯಲ್ಲಿ ಬೇರೆ ಏನ್ ಮರ್ತರೂ ಸರಿ, ಭಗವಂತನ ಕಾರ್ಯದ ಚಟುವಟಿಕೆಗಳಲ್ಲಿ ಎಂದೂ ಕೂಡ ಹಿಂದೇಟು ಹಾಕದಂತೆ ಬದುಕಬೇಕಾದದ್ದು ಮನುಷ್ಯನಾದವನ ಅತ್ಯಂತ ಮುಖ್ಯ ಕರ್ತವ್ಯ ಅನ್ನೋದನ್ನ ಕೃಷ್ಣ ಈ ಮಾತುಗಳ ಮೂಲಕ ಹೇಳ್ತಾ ಬಂದ. ಮುಂದೆ ತಾತ್ಪರ್ಯ ನಿರ್ಣಯದ ಮಾತಿನಲ್ಲಿ ದತ್ತಾತ್ರೇಯನ ಮಾತನ್ನ ಹೀಗೆ ಆಚಾರ್ಯರು ನೆನಪಿಸಿಕೊಳ್ತಾರೆ. ಕೃಚ್ಛ್ರಾದೇರಪಿ ಯಜ್ಞಾದೇಹೆ ಜ್ಞಾನಯೋಗೋ ವಿಶಿಷ್ಯತೆ ತತ್ರಾಪಿ ಶೇಷ ಶ್ರೀ ಬ್ರಹ್ಮ ಶಿವಾದಿ ಧ್ಯಾನತೋ ಹರೇಹೇ. ತಪಸ್ಸಿಗಿಂತ ಯಜ್ಞಾದಿ ಕರ್ಮಗಳಿಗಿಂತ, ಅಂದ್ರೆ ಜಪಾನುಷ್ಠಾನ ಏಕಾಂತ ತಪಸ್ಸು ಅನ್ನೋದು ವ್ರತಾದಿಗಳಲ್ಲಿ ಸೇರುತ್ತೆ. ಯಜ್ಞಾದಿಗಳು ಅದಕ್ಕಾಗಿ ಸಂಪತ್ತನ್ನು ಬೇಕಾದಷ್ಟು ವಿನಿಯೋಗ ಮಾಡಿ ಕೃಚ್ಛ್ರ ಅಂದ್ರೆ ತಪ್ಪಿತಸ್ಥ ಭಾವನೆಯಿಂದ ದುಡ್ಡಿನ ಮೂಲಕ ಅಥವಾ ಸಂಪತ್ತನ್ನ ಸಮಾಜಕ್ಕೆ ಕೊಡುವುದರ ಮೂಲಕ ಪಾಪವನ್ನು ಕಳೆದುಕೊಂಡೆ ಅಂತ ಭಾವಿಸುವ ಸಂಪತ್ತಿನ ವಿನಿಯೋಗ, ಇದೆರಡಕ್ಕಿಂತಲೂ ಕೂಡ ಧ್ಯಾನವೇ ಹೆಚ್ಚಿನದ್ದು. ಅಜ್ಞಾನಿಯು ಏನೋ ಧ್ಯಾನ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಅವನು ಏನು ಪಾಪ ಕೂಡ್ತಾನೆ, ಪಾಪ ಅವನಿಗೆ ಶ್ರದ್ಧೆ ಇದೆ, ಆದ್ರೆ ಅವನಿಗೆ ಏನ್ ಧ್ಯಾನ ಮಾಡ್ಬೇಕು ಗೊತ್ತಿಲ್ಲ. ಸುಮ್ನೆ ಕತ್ಲೆ ಧ್ಯಾನ ಮಾಡಿ ಅಂತ ಯಾರು ಹೇಳ್ಕೊಟ್ಟಿರ್ತಾರೆ ಅದನ್ನ ಮಾಡ್ತಿರ್ತಾನೆ. ಯಾರು ಏನೋ ಇನ್ನೇನೋ ಹೇಳಿರ್ತಾರೆ, ನಾಳೆ ಅದನ್ನ ಮಾಡ್ತಾನೆ. ಅವನಿಗೊಂದು ನಿಷ್ಠೆ ಬುದ್ಧಿ ಇಲ್ಲ, ಅದು ಧ್ಯಾನ ಅಂತ ಅವನಿಗೊಂದು ಸ್ಟ್ರೆಸ್ ರಿಲೀಫ್ ಆಗ್ತಾ ಇರುತ್ತೆ. ಆ ಧ್ಯಾನಕ್ಕಿಂತ ಜ್ಞಾನವೇ ಶ್ರೇಷ್ಠ. ಇನ್ನು ಜ್ಞಾನಪೂರ್ವಕವಾದ ಧ್ಯಾನ ಅದು ಇನ್ನೂ ಹೆಚ್ಚಿನದ್ದು. ಈಗ ಅಜ್ಞಾನಿಯ ಧ್ಯಾನಕ್ಕಿಂತ ಧ್ಯಾನ ಹೇಗ್ ಮಾಡುದು ಅಂತ ಸರಿಯಾದ ದಾರಿ ಗೊತ್ತಿರುತ್ತೆ. ಯಾಕಂದ್ರೆ ಗೊತ್ತಿದ ತಕ್ಷಣ ಮಾಡ್ಲಿಕ್ಕೆ ಆಗತ್ತೆ ಅಂತಿಲ್ಲ. ಎಷ್ಟೋ ಗೊತ್ತಿರುತ್ತೆ, ಅದನ್ನ ರೂಲ್ ನಮ್ಮಲ್ಲಿ ಪಾಲನೆ ಮಾಡುವುದೇ ಕಷ್ಟ ಆಗುತ್ತೆ. ಕೆಲವೆಲ್ಲ ತಿಳ್ಕೊಂಡು ಹೀಗಿರ್ಬೇಕು, ಇನ್ನಾದ್ರೂ ಮುಂದೆ ಹೀಗಾಗ್ಬೇಕು ಅಂತ ಒಂದು ಜಸ್ಟ್ ಅದೊಂದು ಕ್ಲಾರಿಟಿಗೋಸ್ಕರ ತಿಳಿದಿದ್ದವನು ಇನ್ನೊಂದು ದಿವಸ ಅದನ್ನ ಮಾಡ್ಲಿಕ್ಕೆ ಪ್ರಸಂಗ ಬಂದಾಗ ಯಾವತ್ತೋ ಒಂದ್ ದಿವಸ ಅವನಿಗೆ ಸರಿ, ನಾನು ಇದನ್ನ ಹೀಗೆ ನಡೆಸ್ಬೇಕು ಅಂತ ಯೋಚನೆ ಬರ್ಬೋದು. ಅದಕ್ಕಾದ್ರೂ ಅದು ತಿಳಿದಿರ್ಬೇಕು ಅಂತ. ತಿಳಿದ ತಕ್ಷಣ ಎಲ್ಲ ಮಾಡ್ಲಿಕ್ಕೆ ಆಗತ್ತೆ ಅಂತಲ್ಲ, ಆದ್ರೆ ತಿಳಿದದ್ದು ಒಂದು ದಿವಸ ಮಾಡ್ಲಿಕ್ಕೆ ಆಗುವಂತಹ ಒಂದು ಪ್ರಸಂಗ ಬರುತ್ತೆ. ಆವಾಗ ಆದ್ರೆ ತಿಳಿದಿದ್ದಾದಿದ್ರೆ ಅವತ್ತು ಹೆಚ್ಚು ಶ್ರದ್ಧೆ ವಹಿಸಿ ಆ ಕರ್ಮವನ್ನು ಮಾಡ್ಲಿಕ್ಕಾಗತ್ತೆ. ಅದರಿಂದಾಗಿ ಅಜ್ಞಾನಿಯ ಧ್ಯಾನಕ್ಕಿಂತ ಜ್ಞಾನವೇ ಮೇಲು. ಧ್ಯಾನ ಹೇಗೆ ಮಾಡಬೇಕು ಅಂತ ಆ ಧ್ಯಾನ ಹೇಗೆ ಮಾಡುವುದು ಅಂತ ತಿಳಿದವನಿಗಿಂತ ಧ್ಯಾನ ತಿಳಿದು ಮಾಡುವವನು ಅದಕ್ಕಿಂತಲೂ ಮಿಗಿಲು. ಸರಿ, ಧ್ಯಾನನು ಮಾಡ್ತಾನೆ, ಬಹಳ ಜನರು ಧ್ಯಾನವೂ ಮಾಡ್ತಾರೆ, ಹೇಗ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಿದೆ. ಆದ್ರೆ ಭಕ್ತಿ ಕಮ್ಮಿ ಆದ್ರೆ ಎಲ್ಲರನ್ನು ಧ್ಯಾನ, ಇದು ಒಂದು ಧ್ಯಾನ ಅಂತ. ಈಗ ಅದಕ್ಕೆ ಮುಂದಿನ ಮಾತು ಕೊಟ್ಟದ್ದು, ಉಳಿದ ದೇವತೆಗಳನ್ನೆಲ್ಲ ನನಗೆ ಸಮಾನ ಅಂತ ಭಾವಿಸಿ ಅಲ್ಲಿ ಧ್ಯಾನ ಮಾಡ್ತಾರೆ. ಅದಕ್ಕೆ ಅವರು ಆ ಶಬ್ದವನ್ನೇ ನೇರವಾಗಿ ಹೇಳಿದ್ರು, ಶೇಷ ಶ್ರೀ ಬ್ರಹ್ಮ ಶಿವಾದಿ ಧ್ಯಾನತೋ ಹರೇಹೆ. ಇತರ ದೇವತೆಗಳ ಧ್ಯಾನ ಮಾಡುವುದು ಅದರಂತೆ ಭಗವಂತನು ಕೂಡ ಒಂದು ಪಾರ್ಟ್. ಅಷ್ಟೇ ಧ್ಯಾನ ಮಾಡಿದ್ರೆ ಅವನಿಗಿಂತ ನನ್ನನ್ನೇ ಧ್ಯಾನ ಮಾಡುವವನು ಶ್ರೇಷ್ಠ. ಹಾಗಂತ ಹೇಳಿ ಉಳಿದವರನ್ನ ತಿರಸ್ಕಾರ ಮಾಡಿ ನನ್ನ ಧ್ಯಾನ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಬೇರೆ ದೇವತೆಗಳ ಧ್ಯಾನದಿಂದಲೂ ಕೂಡ ಪ್ರಯೋಜನ ಆಗತ್ತೆ. ಯಾವಾಗ ಅಂದ್ರೆ ನನ್ನಲ್ಲಿ ಭಕ್ತಿ ಇದ್ರೆ, ಅವರು ನನ್ನ ಸಬಾರ್ಡಿನೇಟ್ಸ್, ನನ್ನ ಜೊತೆಗೆ ಜಗತ್ತಿನ ನಿರ್ವಹಣೆಯಲ್ಲಿ ದೇವರಿಗೆ ಸೇವೆ ಮಾಡುವವರು, ದೇವರ ಸಹಾಯಕರು
ದೇವರ ಪರಿವಾರದವರು ಅಂತ ಚಿಂತಿಸಿ ಅವರನ್ನು ಧ್ಯಾನ ಮಾಡಬಹುದು. ಆದ್ರೆ ನನ್ನಲ್ಲಿ ಭಕ್ತಿ ಇಲ್ಲದೆ, ಏಕಭಕ್ತಿ ಇಲ್ಲದೆ ಉಳಿದ ದೇವತೆಗಳಲ್ಲಿ ತುಂಬಾ ಧ್ಯಾನ ಮಾಡಿದ್ರು ಕೂಡ ಅದು ಅಂದ್ರೆ ಒಂದೋ ಎಲ್ಲ ದೇವತೆಗಳಂತೆ ಇವನು ಒಬ್ಬ ಅಂತ, ಅಥವಾ ಸ್ವಲ್ಪ ಗ್ರೇಟ್ ಇರ್ಬೋದು, ಪರಿಪೂರ್ಣವಾದ ಎಲ್ಲ ಕಾಲದಲ್ಲೂ ಅದು ಒಂದೇ ತರ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನನ್ನ ಹೊರತಾಗಿ ಬೇರೆ ಯಾವುದೂ ಇಲ್ಲ, ಅಂದ್ರೆ ಹರಿಯನ್ನು ಹೊರತು ಬೇರೆ ಯಾವುದೂ ಇಲ್ಲ, ಅಥವಾ ಬೇರೆ ದೇವತೆಗಳಿಗೆ ಸಮಾನ, ಅಥವಾ ಬೇರೆ ದೇವತೆಗಳಿಗಿಂತ ಕೀಳು, ಅಥವಾ ನನ್ನ ಹಿರಿಮೆಯಲ್ಲಿ ಅಂತದ್ದೇನು ಮಹತ್ವದ್ದಿಲ್ಲ ಅಂತ ಹೀಗೆ ಏನೇನೋ ಅವರವರಲ್ಲೇ, ಅಥವಾ ನನ್ನನ್ನು ವಿಚಿತ್ರವಾಗಿ ದ್ವೇಷಿಸುವವನು, ಅಥವಾ ದೇವರು ಅಂತ ಅನ್ನೋದ್ರ ತಲೆನೇ ಕೆಡಿಸ್ಕೊಳ್ಳಲು ಧ್ಯಾನಕ್ಕೆ ಪ್ರಾಧಾನ್ಯ ಕೊಡ್ತಾನೆ. ದೇವರು ಮುಖ್ಯನೇ ಅಲ್ಲ ಅವನಿಗೆ. ಈಶ್ವರ ಪ್ರಣಿಧಾನ ದ್ವಾ ಅಂತನೂ ಒಂದು ವಾಕ್ಯ ಇದೆಯಲ್ವಾ. ಈಶ್ವರ ಪ್ರಣಿಧಾನದಿಂದಲೂ ಅಂದ್ರೆ ಹಾಗಾದ್ರೆ ಇನ್ನು ಅದು ಬಿಟ್ಟು ಬೇರೆಯಿಂದನೂ ಧ್ಯಾನ ಆಗುತ್ತೆ ಅಂತ ಅನ್ಕೊಳ್ತಾರಲ್ಲ. ಹಾಗೇನೆ ದೇವರದ್ದೊಂದು ಮಧ್ಯದಲ್ಲಿ ಇರ್ಲಿ, ಅವನನ್ನೇ ಉದ್ಧಾರ ಮಾಡ್ಲಿಕ್ಕೋಸ್ಕರ ನಾನು ಧ್ಯಾನ ಮಾಡ್ತೇನೆ ಅನ್ನೋ ಸ್ಥಿತಿಯಲ್ಲಿ ಇರುವವರು, ಅಥವಾ ದೇವರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತೆ ಧ್ಯಾನವೇ ಪ್ರಧಾನ, ದೇವರು ಅಂತ ಒಬ್ಬನನ್ನು ಚಿಂತಿಸುವುದೇ ಇಲ್ಲ, ಪ್ರಕೃತಿಯನ್ನೇ ಚಿಂತಿಸುವುದು, ಅತೀತವಾದ ಜಗತ್ತಿನ ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ನೋಡಿಕೊಳ್ತಾ ಇದೆ ಅಂತ ಅದರ ಬಗ್ಗೆ ಸ್ವರೂಪ ಕಲ್ಪನೆ ಇಲ್ಲದೆ ಒಂದು ಮುಗುಮ್ಮಾದ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದ ಅಸ್ತಿತ್ವ ಇಲ್ಲದೆ ಒಂದು ಚಿತ್ರಣವನ್ನು ಮಾಡಿಕೊಂಡು ಧ್ಯಾನ ಮಾಡುವವನು. ಹೀಗೆ ಇವರು ಎಲ್ಲರೂ ಕೂಡ ಒಂದು ರೀತಿಯಿಂದ ನನಗೆ ಹತ್ರ ಆಗುದಿಲ್ಲ, ಎಲ್ಲೋ ತಪ್ಪಿಸಿಕೊಳ್ತಾರೆ, ಎಲ್ಲೋ ದಾರಿ ಜಾರಿ ಹೋಗುತ್ತೆ. ಧ್ಯಾನಂ ಕೋಟಿ ಗುಣಂ ಪ್ರೋಕ್ತಂ ಅಧಿಕಂ ಚು ಮುಮುಕ್ಷುಣಾಂ ಇತಿ ಗಾರುಡೆ ಅಜ್ಞಾತ್ವಾ ಧ್ಯಾಯಿನೋ ಧ್ಯಾನಾತ್ ಜ್ಞಾನಮೇವ ವಿಶಿಷ್ಯತೆ ಜ್ಞಾತ್ವಾ ಧ್ಯಾನಂ ಜ್ಞಾನಮಾತ್ರಾತ್ ಧ್ಯಾನಾದಪಿತು ದರ್ಶನಂ ದರ್ಶನಾಚ್ಚೈವ ಭಕ್ತೇಃ ಭಕ್ತೇಶ್ಚ ನ ಕಿಂಚಿತ್ ಸಾಧನಾಧಿಕಂ ಇತಿ ನಾರದೀಯೇ. ತಿಳಿವಿರದ ಧ್ಯಾನಕ್ಕಿಂತ ಧ್ಯಾನ ಮೇಲು, ಬರಿಯ ತಿಳಿವಿಗಿಂತ ತಿಳಿದು ಮಾಡುವುದು ಉತ್ತಮ, ಧ್ಯಾನಕ್ಕಿಂತಲೂ ಅದಕ್ಕಿಂತಲೂ ಹಿರಿದಾದದು ಭಗವಂತನ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರಕ್ಕಿಂತಲೂ ಹೆಚ್ಚಿನದ್ದು ಭಕ್ತಿ, ಭಕ್ತಿಗಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ. ಇನ್ನು ಕೆಳಗೋಗಿ ತಾತ್ಪರ್ಯ ಕೆಳಗಿದೆ. ಇವರೆಲ್ಲ ನಿಜವಾಗಿ ಭಕ್ತರು ಅಂತ ಅನಿಸುವುದಿಲ್ಲ, ಅಭಕ್ತರೇ ಆಗಿಬಿಡ್ತಾರೆ. ನನ್ನ ಭಕ್ತರಲ್ಲಿ ಕೂಡ ಕೇವಲ ಯಾವುದೋ ಒಂದು ಕಾರ್ಯಸಿದ್ಧಿ ಅಂತ ತಿಳಿದು ಮಾಡಿದ್ರೆ, ಉಳಿದ ದೇವತೆಗಳನ್ನ ನನ್ನ ಪರಿವಾರ ಅಂತ ತಿಳ್ಕೊಳ್ಳದೆ ಹೋದ್ರೆ, ಸ್ವತಂತ್ರವಾಗಿ ಉಳಿದ ದೇವತೆಗಳು ಕೂಡ ಇರ್ತಾರೆ, ಇವನು ಹಾಗೆ ಒಬ್ಬ ಅಂತ ಭಾವಿಸಿದ್ರೆ, ಬೇರೆ ದೇವತೆಗಳನ್ನ ಧ್ಯಾನಿಸುವುದಕ್ಕಿಂತ ಹೆಚ್ಚು ನನ್ನನ್ನೇ ಉಪಾಸನೆ ಮಾಡುವವನು, ಉಳಿದದ್ದೆಲ್ಲ ನನ್ನ ಅಧೀನರಾದ ಪರಿವಾರವರು ಅಂತ ತಿಳಿದ್ರೆ ಅದು ಪರಿಶುದ್ಧವಾದ ಜ್ಞಾನ ಇದ್ದು ಮಾಡಿದ ಭಕ್ತಿ ಆಗತ್ತೆ. ಅವನು ಮಿಗಿಲು, ಅವನು ನನಗೆ ಎಲ್ಲದಕ್ಕಿಂತ ಹಿರಿದು ಅಂತ ಅನ್ನಿಸಿಕೊಳ್ತಾನೆ ಅಂತ. ಹೀಗೆ ಭಕ್ತರ ವಿಭಾಗಗಳು ಕೂಡ ಬಹಳ, ಇಷ್ಟು ವೈವಿಧ್ಯಗಳನ್ನು ಗುರುತಿಸಿ ಅದಕ್ಕೆ ತಕ್ಕದಾದ ಯೋಗ್ಯವಾದ ಫಲ ಕೊಡಬೇಕಲ್ಲ. ಒಬ್ರಿಗೆ ತಪ್ಪಿ ಹೋದ್ರೂ ಕೂಡ, ಒಬ್ಬರನ್ನ ಸರಿಯಾಗಿ ಗಣಿಸದೇ ಇದ್ರೂ ಕೂಡ ಅದು ಅನ್ಯಾಯ ಆಗುತ್ತೆ. ಅವನಿಗೇನದು ಕಷ್ಟದ ಸಂಗತಿ ಅಲ್ಲ, ಎಲ್ಲರೊಳಗಿದ್ದು ನಡೆಸುವವನವನೇ. ಆದ್ರಿಂದಾಗಿ ಪ್ರತಿಯೊಂದರಲ್ಲೂ ಭಕ್ತಿಯ ಪಾಲೆಷ್ಟು, ಜ್ಞಾನದ ಪಾಲೆಷ್ಟು, ಅರಿವುಗೇಡಿತನ ಎಷ್ಟು, ಮೋಸ ಎಷ್ಟು, ಉಳಿದವರಿಗೋಸ್ಕರ ಬದುಕುವುದೆಷ್ಟು, ನಮ್ಮ ಒಳಗಿನ ಎಲ್ಲಾ ಸಂಗತಿಗಳು ಗೊತ್ತು ಅವನಿಗೆ, ನಮ್ಮೊಳಗಿನ ಎಲ್ಲಾ ಅಂಶಗಳು ಅವನಿಗೆ ಅರ್ಥ ಆಗುತ್ತೆ.
ಇಂಥ ವಿಚಿತ್ರವಾದ ಬದುಕಿನ ಮಧ್ಯದಲ್ಲಿ ಜೀವನ ಅನ್ನೋದನ್ನ ಅತ್ಯಂತ ಸಹಜವಾಗಿ ಸಾಗಿಸುವುದಕ್ಕೆ ಸಾಧ್ಯವಾಗುವಂತೆ ಭಗವಂತ ದಾರಿ ಕಲ್ಪಿಸಿಕೊಟ್ಟದ್ದನ್ನ ನಾವು ಯಾವತ್ತೂ ಕೂಡ ಮರೀಬಾರದು. ಆ ಮರೆಯದೆ ಇರುವಿಕೆಯೇ ಯೋಗ. ಯೋಗಿ ಅಂದ್ರೆ ಸಂಬಂಧವುಳ್ಳವನು ಅಥವಾ ದೇವರನ್ನ ಸರಿಯಾಗಿ ತಿಳಿಯುವ ಉಪಾಯವನ್ನು ಬಲ್ಲವನು. ಯಾವ ಉಪಾಯ? ಅದನ್ನೇ ಇಡೀ ಶ್ಲೋಕದಲ್ಲಿ ಹೇಳಿದ್ದು. ಒಂದು ತಪಸ್ಸು, ಒಂದು ಧ್ಯಾನ, ಒಂದು ದಾನ, ಒಂದು ಕೃಚ್ಛ್ರಾಚರಣೆ, ಭಕ್ತಿ, ಜ್ಞಾನ, ಕರ್ಮ, ಹೀಗೆ ನೂರಾರು ಮುಖದ ಆ ಪ್ರಯೋಗಗಳನ್ನ ಉಪಯೋಗಗಳನ್ನ ಸಾಧಕ ಮಾಡಿಕೊಳ್ತಾ ಇರಬೇಕು. ತಪಃ ಅನ್ನುವ ಶಬ್ದ ಎರಡು ಮುಖದಲ್ಲಿ ತೆರೆಕೊಳ್ಳುತ್ತೆ. ಒಂದು ನಿರಂತರವಾಗಿ ಒಳಿತಿನ ಕುರಿತಾದ ಆಲೋಚನೆ. ಎರಡನೇದು ದೇಹ ದಂಡನ ರೂಪವಾದ ತಪಸ್ಸು. ಅದೆಲ್ಲ ಬ್ರಹ್ಮಚರ್ಯ, ಏಕಾದಶಿ ಉಪವಾಸ, ಪಂಚಕಗಳು ಇದೆಲ್ಲವೂ ಕೂಡ ತಪಸ್ಸು ಅನ್ನುವ ಶಬ್ದದಿಂದ ನಿರೂಪಣೆಗೊಳ್ತಾ ಹೋಗುತ್ತೆ. ಇನ್ನು ನಿತ್ಯ ವ್ರತಗಳು, ಅನುಷ್ಠಾನಕ್ಕೆ ಸಂಬಂಧಪಟ್ಟದ್ದು, ಬೇರೆ ಬೇರೆ ಜಪಗಳು. ಇನ್ನು ನೈಮಿತ್ತಿಕ, ವಿಶೇಷ ಗ್ರಹಣ ಸಂದರ್ಭದಲ್ಲಿ ಭಾರೀ ಜಪ, ಬೆಳಿಗ್ಗೆಯಿಂದ ಸಂಜೆ ತನಕ ಜಪ. ತಪೋ ವ್ರತಃ ಕೃಚ್ಛ್ರಃ ಚಾಂದ್ರಾಯಣಾಧಿಕಂ. ಈ ಚಾಂದ್ರಾಯಣಾದಿ ವ್ರತಗಳೆಲ್ಲವೂ ಕೃಚ್ಛ್ರ. ಜಪ, ತಪಸ್ಸು, ವ್ರತ ಇದು ಕೂಡ ಹೌದು. ಆದ್ರೆ ಯಾವುದೇ ಸಂದರ್ಭದಲ್ಲಿ ದೇಹಕ್ಕೆ ದಂಡನೆ ಆಯ್ತು ಅಂತಾದ್ರೆ ಅದು ಕೃಚ್ಛ್ರ ಆಗ್ಬಿಡುತ್ತೆ. ದೇಹಕ್ಕೆ ದಂಡನೆ ಇಲ್ಲದೆ ಸಂಪತ್ತಿನ ವಿನಿಯೋಗ ಅಂತ ನಾವು ಅನ್ಕೊಳ್ತೀವಿ, ಅಲ್ಲಿ ದಂಡನೆ ಇಲ್ಲ ಅಂತ. ಆದ್ರೆ ವಸ್ತುತಃ ಅವನು ದುಡಿಯುವಾಗ ಬೆವರು ಹರಿಸಿರ್ತಾನೆ, ಅದರಿಂದಾಗಿ ಆ ಸಂಪತ್ತನ್ನು ಕೊಡ್ತಾ ಇರೋದ್ರಿಂದಾಗಿ ಅದು ಕೂಡ ಒಂದು ಕೃಚ್ಛ್ರವೇ. ಆದ್ರೆ ಕೃಚ್ಛ ಅಂದ್ರೆ ಸಾಮಾನ್ಯ ಕೃಚ್ಛ್ರಾಚರಣ ಅಂತ ಒಂದು ಕ್ರಮ ಇದೆ. ಆಗ ಸಂಪತ್ತನ್ನ, ಇಷ್ಟನ್ನ ಸಮಾಜಕ್ಕಾಗಿ ಬಳಸಿಕೊಳ್ತೇನೆ ಅಂತ ವಿನಿಯೋಗಿಸುವುದು ಮಾತ್ರ ಹೇಳ್ತಾರೆ. ಚಾಂದ್ರಾಯಣಾದಿ ವ್ರತಗಳೆಲ್ಲವೂ ಕೂಡ ಇದೇ ಹಂತಕ್ಕೆ ಬರುತ್ತೆ. ಇನ್ನು ಮೇಲೆ ಮೇಲೆ ಅಂದ್ರೆ ತಾತ್ಪರ್ಯಕ್ಕೆ ಬರಬೇಕು. ಈಗ ಭಾಷ್ಯದಲ್ಲಿದೆ, ಇನ್ನು ಕೆಳಗೆ ಹೋಗಿ. ಅಯ್ಯೋ ಹಾಗಲ್ಲ, ಕೆಳಗೆ ಅಲ್ಲ, ಅಂದ್ರೆ ಶ್ಲೋಕ ಮುಗಿದ ಮೇಲೆ ಮುಂದೋಗಿ, ಇನ್ನು ಮುಂದೆ. ಹಾ ಇದೆ. ಶುಕ್ಲ ಪಕ್ಷ ಕೃಷ್ಣ ಪಕ್ಷಕ್ಕೆ ಸರಿಯಾದ ರೀತಿಯಲ್ಲಿ ಸೂರ್ಯ ಅಲ್ಲ ಚಂದ್ರ ಬೆಳೆಯುವ ಹಾಗೇನೆ ವ್ರತಾಚರಣೆ ಮಾಡುವುದು ಅನ್ನುವುದನ್ನ ಚಾಂದ್ರಾಯಣ ವ್ರತ ಅಂತ ಹೇಳ್ತಾರೆ. ಚಂದ್ರ ಬೆಳೆದಂತೆ ತುತ್ತು ಹೆಚ್ಚಿಸುವುದು, ಚಂದ್ರ ತಳೆದಂತೆ ಕಳೆದು ಹೋಗುವಂತೆ ತುತ್ತನ್ನ ಕಮ್ಮಿ ಮಾಡುತ್ತಾ ಬರುವುದು. ಏಕಾದಶಿ ದಿವಸ ಮಧ್ಯದಲ್ಲಿ ಇಲ್ಲ, ಯಾಕೆಂದ್ರೆ ಏಕಾದಶಿ ಚಾಂದ್ರಾಯಣಕ್ಕಿಂತ ಮಿಗಿಲಾದದ್ದು. ಏಕಾದಶಿ ವ್ರತ ಚಂದದಲ್ಲಿ ನಿಷ್ಠೆಯಲ್ಲಿ ಮಾಡ್ತಾನೆ ಅಂದ್ರೆ ಉಳಿದ ವ್ರತವನ್ನ ಮಾಡ್ಲಿಲ್ಲ ಅನ್ನುವ ದೋಷ ಅವನಿಗಿಲ್ಲ. ಚೆನ್ನಾಗಿ ಅದನ್ನ ಆಚರಣೆ ಮಾಡಿದ್ರೆ ಎಲ್ಲಾ ವ್ರತಗಳ ಹಿಂದೆ ಅದು. ಅಂದ್ರೆ ಇದನ್ ಮಾಡದೆ ಉಳಿದದ್ ಮಾಡಿದ್ರೆ ಫಲ ಇಲ್ಲ ಅಂತ ಅರ್ಥ. ಇದನ್ ಮಾಡಿದ್ಮೇಲೆ ಉಳಿದದ್ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ. ಮಾಡಬಾರದು ಅಂತಲ್ಲ ಉಳಿದದ್ದನ್ನ ಏಕಾದಶಿ ಮಾಡಿದ್ರೆ. ಆದ್ರೆ ಏಕಾದಶಿ ಅನ್ನೋದು ಎಲ್ಲ ವ್ರತಗಳಿಗಿಂತಲೂ ಕೂಡ ಹೆಚ್ಚಿನದ್ದು ಅನ್ನೋದಕ್ಕೋಸ್ಕರ ಚಾಂದ್ರಾಯಣ ವ್ರತದ 11ನೇ ದಿವಸ 11 ತುತ್ತು ತಿನ್ನುವುದು ಅನ್ನುವ ಕ್ರಮ ಇಲ್ಲ, ಅವತ್ತು ಉಪವಾಸವೇ. ಇನ್ನು ಕೃಚ್ಛ್ರ ಅಂತ ಬಂದಾಗ ಗೋವನ್ನ ಕೊಟ್ಟು ಕೃಚ್ಛ್ರ ಮಾಡುವುದು, ಮೈಗೆ
ಮುದ್ರೆಯನ್ನು ಹಾಕಿಕೊಳ್ಳುವುದು, ಏನೇನೋ ಕೃಚ್ಛ್ರಗಳ ಹೆಸರಿದೆ ಒಂದಿಷ್ಟು: ಶಿಶು ಕೃಚ್ಛ್ರ, ಶೀತ ಕೃಚ್ಛ್ರ, ಶ್ರೀ ಕೃಚ್ಛ್ರ, ಮೂಲ ಕೃಚ್ಛ್ರ, ವರ್ಣ ಕೃಚ್ಛ್ರ ಇತ್ಯಾದಿ. ತಣ್ಣೀರಿನಲ್ಲಿ 4 ಗಂಟೆಗೆ ಬೆಳಿಗ್ಗೆ ಎದ್ದು ಕತ್ತಿನ ತನಕ ಮುಳುಗಿ ಜಪಿಸುವುದು, ಮಳೆಯಲ್ಲಿ ನೆನೆದು ಜಪಿಸುವುದು, ಬಿಸಿಲಿಗೆ ಬಿದ್ದು ಬೇಸರ ಮಾಡಿಕೊಳ್ಳದೆ ಅದನ್ನ ತಪಸ್ಸಾಗಿ ಒಪ್ಪಿಕೊಳ್ಳುವುದು, ಸಂಪತ್ತನ್ನ ಕಷ್ಟಪಟ್ಟು ದುಡಿದದ್ದನ್ನ ಎತ್ತಿ ಕೊಟ್ಟು ಬಿಡುವುದು, ಹೀಗೆ ಏನೇನೋ ಇದೆ. ನಾರಾಯಣ. ಹೀಗೆ ಪ್ರಾಯಶ್ಚಿತ್ತಕ್ಕಾಗಿ, ಶರೀರದ ಶುದ್ಧಿಗಾಗಿ ನಿತ್ಯ ನೈಮಿತ್ತಿಕ ವ್ರತಗಳನ್ನೆಲ್ಲ ಆಚರಿಸುವುದಿದೆ. ಅದರಲ್ಲಿ ನಿತ್ಯ ಅಂತ ಮಾಮೂಲು ಎಲ್ಲರೂ ಮಾಡುವಂತ ಜಪ ಇತ್ಯಾದಿಗಳೆಲ್ಲವೂ ಕೂಡ. ಆ ಉಳಿದಂತೆ ನೈಮಿತ್ತಿಕ ಅನ್ನೋದು ವಿಶೇಷವಾಗಿ ಈ ಹಬ್ಬ ಹರಿದಿನಗಳಲ್ಲಿ ಆ ಅಥವಾ ಗ್ರಹಣಾದಿ ಕಾಲಗಳಲ್ಲಿ ಕೆಲವು ಪುಷ್ಯಾರ್ಕ ಯೋಗ ಅಂತ ಹೇಳೋದುಂಟು. ಪುಷ್ಯಾರ್ಕ ಯೋಗ ಅಂತಂದ್ರೆ ಪುಷ್ಯ ಭಾನುವಾರದ ದಿವಸ ಬಂತು ಅಂತಂದಾಗ ಅದೊಂದು ವಿಶಿಷ್ಟವಾದ ಯೋಗ. ಆ ವಿಶಿಷ್ಟವಾದ ಯೋಗದ ದಿನ ಕಾರ್ತಿಕ್ ಅವರು ಇದು ಮೈಕ್ ಆಫ್ ಮಾಡಿ. ದೈಹಿಕವಾದ ಕೃಚ್ಛ್ರಾಚರಣೆ ಒಂದು ರೀತಿ ಆದ್ರೆ ಮಾನಸಿಕವಾದದ್ದು ಅದು ಯೋಗದ ದಾರಿಯಾಗತ್ತೆ. ಒಂದು ಬಾಹ್ಯ ಕೃಚ್ಛ್ರ, ಒಂದು ಆಂತರವಾದದ್ದು. ಬಾಹ್ಯಕ್ಕಿಂತ ಆಂತರ ಪ್ರಬಲ ಎಂದಿಗೂ ಕೂಡ. ಅದು ಈ ವಿಷಯದಲ್ಲ. ಶುಚಿ ಅಂತ ಬಂದಾಗ ಒಂದು ಮಾಡ್ಕೊಳ್ಳಿಕ್ಕಾಗತ್ತೆ ಅಂದ್ರೆ ಆಗ ಅಂತರವನ್ನೇ ಮಾಡ್ಕೊಳ್ಬೇಕು. ಜ್ಞಾನಿ ಮೊದಲಾದ ವ್ಯಕ್ತಿಗಳನ್ನ ನಾವು ಗಮನಿಸಿ ಅವರನ್ನ ಈ ಕೃಚ್ಛ್ರಾಚರಣೆ ಮಾಡುವವರಿಗಿಂತ ದೊಡ್ಡವರು ಅಂತ ಗುರುತಿಸಬೇಕು. ಅವರಿಗಿಂತ ಆ ಧ್ಯಾನ ಯೋಗದಲ್ಲಿರುವವನನ್ನ ಇನ್ನೂ ಹೆಚ್ಚು ಅಂತ ಪರಿಗಣಿಸಬೇಕು. ಜ್ಞಾನಿ ಅಂದ್ರೆ ಯಾವ ಜ್ಞಾನಿ? ಲೋಕದಲ್ಲಿ ಎಷ್ಟೋ ಜ್ಞಾನ ಇದೆ, ಪ್ರಪಂಚದ ಬಗ್ಗೆ ತಿಳಿವಿದೆ, ಇನ್ನೇನೇನೇನೇ ಇದೆ. ಅದೆಲ್ಲವನ್ನು ಕೂಡ ಇಲ್ಲಿ ತಗೊಳ್ಳುದಂದ್ರೆ ಅದು ಇದ್ರೆ ತಪ್ಪಲ್ಲ. ಆದ್ರೆ ಭಗವಂತನ ಬಗ್ಗೆ ತಿಳುವಳಿಕೆ ಇಲ್ಲದೆ ಹೋದ್ರೆ, ಯಾಕಂದ್ರೆ ಶಾಸ್ತ್ರದ ಬಗ್ಗೆ ತುಂಬಾ ಗೊತ್ತಿದೆ, ಆದ್ರೆ ದೇವ್ರ ಬಗ್ಗೆನೇ ಪ್ರೀತಿ ಇಲ್ಲ. ಅದು ಪುಸ್ತಕದ ಬದನೆಕಾಯಿ, ಅದು ತಗೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ. ಅದು ತಪ್ಪಲ್ಲ. ದೇವರ ಎಚ್ಚರ ಇಲ್ಲದೆ ಆ ಶಾಸ್ತ್ರಜ್ಞಾನ ಇದ್ರ ಉಪಯೋಗ ಇಲ್ಲ. ಆದ್ರೆ ಹೇಗೆ ಅಂದ್ರೆ ಈಗ ಹೌ ಟು ಸ್ವಿಮ್ ಅಂತ ಒಬ್ಬ ಪುಸ್ತಕ ಓದ್ತಾನೆ, ಆದ್ರೆ ಯಾವತ್ತೂ ಈಜಿಗೆ ಇಳಿಯುವುದೇ ಇಲ್ಲ. ಆದ್ರೆ ಒಬ್ಬ ಹೌ ಟು ಸ್ವಿಮ್ ಅಂತ ಪುಸ್ತಕ ಓದ್ಲಿಲ್ಲ, ಆದ್ರೆ ಅವನು ನೀರಲ್ಲಿ ಬಿದ್ದೆ ತಾನೇ ಅನುಭವದಿಂದ ಕಲ್ತ. ಈ ಇಬ್ಬರಲ್ಲಿ ಯಾರು ಮುಖ್ಯ ಅಂದ್ರೆ ಭಗವಂತನೇ ಮುಖ್ಯ. ಈಜಿನ ಬಗ್ಗೆ ಓದಿದ್ದಕ್ಕಿಂತ ಈಜಿದವನು ಪ್ರಧಾನ ಅನ್ನಿಸ್ತಾನೆ ಹೇಗೋ ಹಾಗೆ ಶಾಸ್ತ್ರದ ಪಾಂಡಿತ್ಯಕ್ಕಿಂತ ಆ ಶಾಸ್ತ್ರದ ಚೌಕಟ್ಟಿನಲ್ಲಿ ಭಗವಂತನ ಓದದೇ ಇದ್ರೂ ಸರಿ. ಅದು ಓದದೆ ಅಂದ್ರೆ ಎಲ್ಲೋ ಒಂದು ದಾರಿಯಿಂದ ಆ ತಿಳಿವು ಬಂದಿರುತ್ತೆ. ಅವನು ಪುಸ್ತಕ ಹಿಡಿದು ಓದ್ಬೇಕಾಗಿಲ್ಲ, ಯಾರೋ ಒಬ್ಬರಿಂದ ಅವನಿಗೆ ಅತ್ಯಂತ ಗಹನವಾದ ಇಂಥ ವಿಷಯ ತಿಳಿವು ಬರುತ್ತೆ. ಓದುದು ಯಾಕೆ ಅಂದ್ರೆ ಕನ್ಫರ್ಮೇಶನ್. ಹಿಂದೆ ಯಾವತ್ತು ಓದಿದ್ದಾಗಿದ್ರೆ ಈಗ ಒಬ್ಬರಿಂದ ಕೇವಲ ಅದರದೊಂದು ಟ್ರಿಗರ್ ಆಗುತ್ತೆ. ಅವ್ರು ಯಾರೋ ಒಬ್ರು ಬಂದು ಅದನ್ನ ಮಾತಾಡ್ತಾರೆ, ಯಾರೋ ಒಬ್ರು ಅವರನ್ನ ಆ ವಿಷಯದಲ್ಲಿ ದೀರ್ಘವಾದ ಚರ್ಚೆಗೆ ಎಳೀತಾರೆ. ಆಗ ಅವ್ರಿಗೆ ಅದು ಕನ್ಫರ್ಮ್ ಆಗುತ್ತೆ. ಮೊದಲು ಯಾವತ್ತೋ ಅಧ್ಯಯನ ಮಾಡಿದ್ದು, ಕೂತು ದೊಡ್ಡವರ ಮುಂದೆ ಅದರನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಎಲ್ಲವೂ ಕೂಡ
ಇನ್ಯಾವುದೋ ಒಂದು ಕಾಲದಲ್ಲಿ ಅದು ಜಾಗೃತಗೊಳ್ಳುತ್ತೆ. ಅವನು ಮತ್ತೆ ಸುಲಭವಾಗಿ ಪುಸ್ತಕ ಓದಿದವರಿಗಿಂತ ವೇಗವಾಗಿ ಆ ಸಾಧನೆಯ ಮಾರ್ಗದಲ್ಲಿ ಸಾಕ್ತಾನೆ. ಆ, ಅನೇಕ ಅಡಿಗೆ ಪುಸ್ತಕಗಳನ್ನು ಚೆನ್ನಾಗಿ ಓದ್ತಾನೆ ಒಬ್ಬ. ಅವನಿಗೆ ಹೇಗೆ ಅಂತ ಎಲ್ಲವೂ ಗೊತ್ತಿರುತ್ತೆ. ಉಪ್ಪು ಬಿದ್ರೆ ಎಂತ ಸ್ಮೆಲ್ ಬರುತ್ತೆ, ಆಗ ಹೇಗೆ ಕಾಣುತ್ತೆ ಪದಾರ್ಥ, ಕಲರ್ ಹೇಗಿರುತ್ತೆ, ಎಲ್ಲ ಅವನು ಓದಿ ತಿಳ್ಕೊಂಡಿದ್ದಾನೆ. ಆದ್ರೆ ಮಾಡ್ಲಿಕ್ಕೆ ಹೋದ್ರೆ ಅದು ಪಾಕವೇ ಆಗಲ್ಲ, ಅಥವಾ ಇನ್ನೇನೋ ಒಂದು ಆಗತ್ತೆ, ಹೆಸರು ಆಮೇಲೆ ಕೊಡ್ಬೇಕಾಗುತ್ತೆ. ಪುಸ್ತಕನೇ ಓದಿಲ್ಲ, ಆದ್ರೆ ಚೆನ್ನಾಗಿ ಕೈ ಅಳತೆಯಲ್ಲೇ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿದೆ ಅಂದ್ರೆ ಅವನು ಮುಖ್ಯ ಆಗ್ತಾನೆ. ಹಾಗೆ ಇಂಥದ್ದು ತುಂಬಾ ಇದೆ. ಲೋಕದಲ್ಲಿ ಅನೇಕ ಜನ ಆರ್ಥಿಕ ತಜ್ಞರಾಗಿ ಮಾತಾಡ್ತಾರೆ, ಆದ್ರೆ ಅವ್ರ ಹತ್ರ ಒಂದು ಬಜೆಟ್ ಮಂಡನೆ ಕೊಟ್ರೆ ಎಲ್ಲ ಎಡವಟ್ ಮಾಡ್ತಾರೆ. ಬಹಳ ಜನ ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ ಅಥವಾ ಬೇರೆ ಆಟಗಳ ಬಗ್ಗೆ ಮಾತಾಡ್ತಾರೆ, ಅವರನ್ನ ಫೀಲ್ಡಿಗೆ ಇಳಿಸಿದ್ರೆ ಒಂದು ರನ್ ತೆಗಿಲಿಕ್ಕೂ ಆಗಲ್ಲ. ಅಂತಹ ಪುಸ್ತಕದ ತಿಳಿವನ್ನ ವಾಂತಿಯಂತೆ ಎಲ್ಲರಿಗೂ ಹಂಚುವವರ ಕಾರ್ಯಭಾರಕ್ಕಿಂತ ಯಾರಿಗೂ ಹಂಚದೇ ಇದ್ರೂ ಕೂಡ ಆತ ತನ್ನ ಅನುಭವದಿಂದ ಅದನ್ನು ಚೆನ್ನಾಗಿ ಪಕ್ವ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಅವನು ಮುಖ್ಯ ಆಗ್ತಾನೆ. ಅವನು ಸಮಾಜಕ್ಕೆ ಕೊಟ್ಟ ಅಂದ್ರೆ ಅವನು ಇನ್ನೂ ದೊಡ್ಡವನಾಗ್ತಾನೆ, ಅದು ಬೇರೆ ಪ್ರಶ್ನೆ. ಆದ್ರೆ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ, ಅಜ್ಞಾತ್ವಾ ಧ್ಯಾಯಿನೋ ಜ್ಞಾನಾತ್ ಜ್ಞಾನಮೇವ ವಿಶಿಷ್ಯತೆ ಅಂತ ನಾರದೀಯ ಮಾತು ಬಂತು. ತಪಸಶ್ಚೈವ ಯಜ್ಞಾದೇಹೆ ಧ್ಯಾನಮೇವ ವಿಶಿಷ್ಯತೆ, ಅಜ್ಞಾನಿ ಧ್ಯಾನತೋ ಜ್ಞಾನಂ ಅಜ್ಞಾನಿಯ ಧ್ಯಾನಕ್ಕಿಂತ ಜ್ಞಾನವೇ ಮಿಗಿಲು. ಆ ಜ್ಞಾನಕ್ಕಿಂತ ಧ್ಯಾನ, ಸಜ್ಞಾನ ಅಂದ್ರೆ ಜ್ಞಾನದಿಂದ ಕೂಡಿದ ಧ್ಯಾನ ಅನ್ನೋದು ಅತ ಅಪ್ಯತಃ ಇದಕ್ಕಿಂತಲೂ ಹೆಚ್ಚಿನದ್ದು. ತತ್ರಾಪಿ ಮಯ್ಯ ಭಕ್ತಸ್ಯ, ಭಗವಂತನಲ್ಲಿ ಸ್ವಲ್ಪವೂ ಕೂಡ ವಿಶೇಷವಾದ ಕಾಳಜಿ ಇಲ್ಲ, ಸ್ವಲ್ಪವೂ ಗೌರವ ಇಲ್ಲ. ಆದ್ರೆ ಬೇರೆಯವರ ಅನೇಕ ದೇವತೆಗಳ ಧ್ಯಾನ ಮಾಡ್ತಾನೆ, ಅನೇಕ ದೇವತೆಗಳನ್ನ ಉಪಾಸನೆ ಮಾಡ್ತಾನೆ. ಅನ್ಯ ಸಾಮಾನ್ಯವಿತ್, ಉಳಿದವರ ಜೊತೆಗೆ ದೇವರನ್ನ ಸಮಾನಕ್ಕೆ ಬೇರೆಯವರಂತೆ ಇವನು ಅಂತ ಯೋಚಿಸ್ತಾನೆ. ಯಶ್ಚಾನ್ಯಂ ನೇತಿ ಪಶ್ಯತಿ, ಇವನಿಗಿಂತ ಬೇರೆ ಆದವರು ಇಲ್ಲವೇ ಇಲ್ಲ, ದೇವತೆಗಳೇ ಇಲ್ಲ ಬೇರೆ, ಅವನೊಬ್ಬನೇ ಇರುವುದು, ಎಲ್ಲ ಒಬ್ಬನೇ, ಅವನೇ ಪ್ರಧಾನ ಅಂತ ನನ್ನನ್ನೇ ಪ್ರಧಾನವಾಗಿಸಿ ಬೇರೆಯವರನ್ನ ತಿರಸ್ಕಾರ ಮಾಡ್ತಾನೆ ಕೆಲವರು. ಅಥವಾ ಅವರಿಗಿಂತ ನನ್ನನ್ನು ಚಿಕ್ಕವರನ್ನಾಗಿ ಮಾಡ್ತಾನೆ, ಅಥವಾ ನಾನೊಬ್ಬ ಇದ್ದೇನೆ ಅನ್ನೋದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ, ಹತ್ರೊಟ್ಟಿಗೆ ಹನ್ನೊಂದು ಅಂತ. ಅಥವಾ ನನ್ನ ವಿರುದ್ಧ ಭಾವಗಳಿಂದ ವಿರೋಧಿಸ್ತಾನೆ, ದ್ವೇಷಿಸ್ತಾನೆ. ಇದೆಲ್ಲವೂ ಕೂಡ ಅಭಕ್ತಯ, ಇದು ಭಕ್ತಿಯ ಲೋಪಕ್ಕೆ ಕಾರಣವಾದದ್ದು. ಭಕ್ತಿ ಇಲ್ಲ ಅಂತ ಅರ್ಥ ಅಲ್ಲಿ. ಮದ್ಭಕ್ತೋಪಿ ಕಾರ್ಯಾರ್ಥಂ ಯೋಧ್ಯ ಧ್ಯಾಯೇತ್ ಅನ್ಯ ದೇವತಾ, ನನ್ನ ಭಕ್ತನಾಗಿಯೂ ಬೇರೆ ದೇವತೆಗಳನ್ನು ಕೂಡ ಅವನು ಉಪಾಸನೆ ಮಾಡ್ತಾನೆ ಅಂದ್ರೆ, ಭಗವಂತನ ಪರಿವಾರ ಅಂತ ಉಳಿದ ದೇವತೆಗಳನ್ನು ತಗೊಳ್ತಾನೆ ಅಂದ್ರೆ, ಆಗ ಅವನು ನನಗೆ ವಿಶೇಷ ಪ್ರಿಯ ಅಂತ ಅನ್ನಿಸ್ತಾನೆ. ವರೋನ್ಯಾನ್ ಮದಧೀನಾಂಶ್ಚ ಸರ್ವಾನ್ನ ಜಾನನ್ನ ವಿಶುದ್ಧ ಜೀಹಿ, ಬೇರೆಯವರನ್ನೆಲ್ಲರನ್ನು ಕೂಡ ಭಗವಂತನ ಪರಿವಾರವಾಗಿ ಚಿಂತಿಸ್ತಾನೆ ಹೊರತು, ಪರಮಾತ್ಮನ ಅಧೀನ ಅಂತ ಚಿಂತಿಸ್ತಾನೆ ಹೊರತು, ಅವನು ಯಾವತ್ತೂ ಕೂಡ ಬೇರೆ ದೇವತೆಗಳನ್ನು ಉಪಾಸನೆ ಮಾಡುವುದು ತಪ್ಪು ಅಂತ ಹೇಳಲಿಲ್ಲ. ಭಗವಂತನ ಪ್ರಜ್ಞೆ ತಪ್ಪಿ ಅವರನ್ನ ಉಪಾಸನೆ ಮಾಡಬಾರದು ಅಂತ ಹೇಳಿದ್ದು, ಸ್ವತಂತ್ರವಾಗಿ ಅವರನ್ನ ಕಲ್ಪಿಸಿಕೊಳ್ಬಾರದು ಅಂತ. ಅಂದ್ರೆ ಉಳಿದ ದೇವತೆಗಳನ್ನ ಒಪ್ಪಿ ನನ್ನ ಉಪಾಸನೆಯನ್ನೇ ಪ್ರಧಾನವಾಗಿ ಮಾಡಿದ್ರೂ ದೋಷ ಆಗುದಿಲ್ಲ. ಬೇರೆ ದೇವತೆಗಳನ್ನು, ಕೆಲವರದ್ದು ಏನು ಅಂದ್ರೆ, ಇಲ್ಲ ನೀವು ಮೊದಲಿಗಿಂತ ನಿಮ್ಮ ಕುಲದೇವರನ್ನು ಬಿಡಬಾರದು, ನಿಮ್ಮ ಪೂರ್ವ ಗುರುಗಳನ್ನು ಬಿಡಬಾರದು, ನಿಮ್ಮ ಆ ಯಾವುದೇ ಕಾರ್ಯಭಾರಗಳನ್ನ
ಭಗವಂತನಿಗೆ ಒಪ್ಪಿಸದೆ ಮಾಡಬಾರದು. ನಿಮ್ಮ ಭಗವಂತ ಇವನಲ್ಲ, ನೀವು ಮೊದಲಿಂದ ಆರಾಧನೆ ಮಾಡಿದ್ದು ಇದನ್ನ, ಅದಕ್ಕೆ ನಿಮಗೆ ದೇವರು ಅವನೇ, ಏನೇನೋ ಇದೆ, ಏನೇನೋ ಭಾವನೆಗಳಿವೆ. ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಉಪಾಸನೆ ಮಾಡಿದರೆ ಅವನ ಉಪಾಸನೆ ಬಿದ್ದೇ ಹೋಗುತ್ತೆ. ಅದರಿಂದಾಗಿ ತಿಳ್ಕೊಂಡ್ರೆ ಸಾಕಾಗುವುದಿಲ್ಲ, ಅದರ ಮಥನ ಆಗಬೇಕು. ಮಥನ ಆಗಿ ಭಗವಂತನ ಪ್ರಜ್ಞೆ ಜಾಗೃತ ಆಗಿದ್ರೆ ಅದರಿಂದ ಫಲವನ್ನ ಪಡೆಯುವುದು ಸುಲಭ ಆಗುತ್ತೆ ಅಂತ ಹೀಗೆ ಹೇಳ್ತಾರೆ. ಸ್ವಲ್ಪ ಇನ್ನೊಂದೆರಡು ಸಾಲು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಆನಂತರ ಮತ್ತೆ ಮೊದಲನೇ ಷಟ್ಕ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮತ್ತೆ ಮುಂದಿನ ಚಿಂತನೆಯನ್ನ ಮುಂದೆ ನಡೆಸೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣ.